ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತಾರಾಸ್ ಪ್ರಪಂಚ. ಇವತ್ತು ನಾನು ಬೆಳ್ಳಿ ಮುಖಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಬೆಳ್ಳಿ ಮುಖನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಡಬಲ್ ಪ್ಲಾಸ್ಟರ್ ಮತ್ತು ಬ್ರೋಚರ್ ಒಂದಿದ್ರೆ ಸಾಕು. ಕುಂಕುಮ ಐಲೈನರ್ ಇದ್ದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೋದು. ಸೊ ನಾನೀಗ ಡಬಲ್ ಪ್ಲಾಸ್ಟರ್ ತೊಗೊಂಡು ಕಿರೀಟಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಹತ್ರ ರೌಂಡ್ ಬ್ರೋಚ್ ಇತ್ತು ಒಂದು, ಅದನ್ನು ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೈಡಲ್ಲೂ ಕೂಡ ಒಂದು ಡಬಲ್ ಸ್ಟಿಕ್ ಗಮ್ಮನ ಹಚ್ಚಿಬಿಟ್ಟು ಅದು ಕೂಡ ಒಂದು ಬ್ರೋಚ್ ಹಚ್ತಾ ಇದ್ದೀನಿ. ಇಯರಿಂಗ್ಸ್ನ ನಾನು ಇದರಲ್ಲಿ ಸ್ಟೋರಲ್ಲಿ ತಂದಿದ್ದು, ಅದನ್ನು ಕೂಡ ಡಬಲ್ ಪ್ಲಾಸ್ಟಿಂದ ಫಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಇನ್ವೆಸ್ಟ್ ಮಾಡಬೇಕಾಗಿಲ್ಲ ಕಿರೀಟಕ್ಕೆ ಅಂತ. ಈ ರೀತಿ ಸಿಂಪಲಾಗಿ ನಾವೇ ಕೂಡ ಮನೆಯಲ್ಲೇ ಅಲಂಕಾರ ಮಾಡ್ಕೋಬೋದು. ಐಲೈನರಲ್ಲಿ ನಾನು ಐಬ್ರೋ ಮತ್ತು ಕಣ್ಣನ್ನು ಕೂಡ ನ್ಯಾಚುರಲ್ ಆಗಿ ಬಿಡಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಲಕ್ಷಣವಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು. ಲಕ್ಷ್ಮಿ ಮೊಗಕ್ಕೆ ತುಂಬ ದುಡ್ಡು ಇನ್ವೆಸ್ಟ್ ಮಾಡಿ ಕೂಡ ಅಲಂಕಾರ ಮಾಡೋ ಅವಶ್ಯಕತೆ ಏನಿಲ್ಲ. ಈ ಥರ ನಮ್ಮಲ್ಲಿ ಇರೋದ ವಸ್ತುನೇ ಬಳಸಿ ಈ ರೀತಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೋಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಎಲ್ಲರೂ ಕೂಡ ನೋಡ್ತಾ ಇರ್ತೀರ ಹೇಗೆ ಮುಖನ ಅಲಂಕಾರ ಮಾಡೋದು ಅಂತಂದ್ಬಿಟ್ಟು. ಇಷ್ಟು ಈಸಿಯಾಗಿ 5 ನಿಮಿಷದಲ್ಲೇ ನಾವು ಮಾಡ್ಕೋಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆ ಕೂಡ. ಸೊ ನಿಮಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ಚಂದನ ಹಚ್ಬಿಟ್ಟು ಅದಕ್ಕೆ ಒಂದು ಕುಂಕುಮನ ಹಚ್ಚಿದರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ನೋಡ್ಬೋದು ನೀವು. ಅದಕ್ಕೆ ಚಂದನ ಯಾಕೆ ಹಚ್ಚಿದ್ದೀನಿ ಅಂದರೆ ಕುಂಕುಮ ಡ್ರೈ ಇರೋದ್ರಿಂದ ಅದು ಕೂರೋದಿಲ್ಲ. ಹಾಗಾಗಿ ನಾನು ಚಂದನ ಹಚ್ಬಿಟ್ಟು ಕುಂಕುಮನ ಹಚ್ತಾ ಇದ್ದೀನಿ. ಈಗ ನೋಡ್ಬೋದು ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಂತ. ಕೊನೆಯದಾಗಿರೋದೇ ಲಿಪ್ಸ್ಟಿಕ್ಕು. ಸೊ ನಾನು ಲಿಪ್ಸ್ಟಿಕ್ನ ಯೂಸ್ ಮಾಡಿರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಕುಂಕುಮಕ್ಕೆ ನೀರು ಮಿಕ್ಸ್ ಮಾಡೇ ಹಚ್ತಾ ಇದ್ದೀನಿ. ರೆಡ್ ಕುಂಕುಮ ಇತ್ತು ನನ್ನ ಹತ್ರ, ಅದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ನೀವು. ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಕೂಡ. ನಾನು ಇಯರಿಂಗ್ಸು ಮತ್ತು ಮೂಗುತಿನ ಹೋಲ್ ಮಾಡಿಸಿಲ್ಲ, ಹಾಗಾಗಿ ಈ ಥರ ಡಬಲ್ ಸ್ಟಿಕ್ಕರಿಂದನೇ ನಾನು ಹಚ್ತೀನಿ. ಸೊ ಡಬಲ್ ಸ್ಟಿಕ್ಕರಿಂದ ಒಂದು ಸೈಡ್ ನಾನು ಮೂಗುತಿನ ಹಾಕ್ಬಿಟ್ಟು ಇನ್ನೊಂದು ಕಡೆ ನಾನು ಸ್ಟಿಕ್ಕರನ್ನು ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೀನಿ. ಎರಡೂ ಸೈಡ್ ಮೂಗುತಿನ ಹಾಕ್ತೀನಿ. ಫೈನಲ್ ಆಗಿ ಕೆನ್ನೆಗೆ ಒಂದು ಅರಶಿನ ಹಚ್ಚಿದರೆ ಮುಗೀತು. ಈ ರೀತಿ ಮುಖದ ಅಲಂಕಾರನ ನಾವು ಮಾಡ್ಬೋದು. ಕಡಿಮೆ ಸಮಯ ಇತ್ತು ಅಂದರೆ ಈ ರೀತಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.